ಓಂ ಯಾ ದೇವಿ ಸರ್ವಭೂತೇಷು ಶೈಲರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ದುಂ ದುರ್ಗಾಯೈ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಭಾಳ ವಿಶೇಷವಾಗಿ ನಮಗೆ ನವರಾತ್ರಿಯ ಒಂದು ಶುಭಕಾಲ ಪ್ರಾರಂಭ ಅಂತ ನೋಡಿ. ಇದು 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಆದ ನಂತರ ಏನು ನಡೀತಕ್ಕಂಥದ್ದಿರುತ್ತೋ ಮುಂದಿನ ದಿನಗಳು ಸೋಮವಾರದಿಂದ ನವರಾತ್ರಿಯ ದುರ್ಗಾರಾಧನೆ ಪ್ರಾರಂಭ. ಇದು ಪ್ರತಿಯೊಬ್ಬ ಸನಾತನಿಗೂ ಕೂಡ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ದುರ್ಗಾ ದೇವತೆಯ ಅನುಗ್ರಹ ಸಿಗಲಿ ಅಂತಕ್ಕಂಥ ಒಂದು ತತ್ವ. ನಮಗೆ ಈ ವಿಜಯದಶಮಿ, ಆಯುಧ ಪೂಜೆ ಇವೆಲ್ಲವನ್ನು ಒಂದು ನೋಡ್ಕೊಂಡ್ಬಂದರೆ ದುರ್ಗಾರಾಧನೆ ಪಾಂಡವರು ಮಾಡಿರ್ತಕ್ಕಂಥದ್ದನ್ನು ನಿದರ್ಶನವಾಗಿ ತೋರಿಸುತ್ತೆ. 9 ಗ್ರಹಗಳ ದುರ್ಗಾರಾಧನೆಯ ಶಕ್ತಿ ಇವೆಲ್ಲವನ್ನು ನಾವು ವೀಕ್ಷಣೆ ಮಾಡಿದಾಗ ನವಗ್ರಹಗಳನ್ನು ಅಧೀನದಲ್ಲಿಟ್ಕೊಂಡಿರ್ತಕ್ಕಂಥದ್ದು ದುರ್ಗಾ ಮಾತ. ಯಾವಾಗ ನಾವು ಈ ನವರಾತ್ರಿಯಲ್ಲಿ ಆಕೆಯ ಶಕ್ತಿಯನ್ನು ನಾವು ತಗೊಳ್ತಾ ಇದ್ದಾಗ ಮಂತ್ರದ ಮುಖೇನ, ಆಗ ಪೂಜಾ ಮುಖೇನ, ಆಚರಣೆಯ ಮುಖೇನ ತಾಯಿಯನ್ನು ಆರಾಧನೆ ಮಾಡಿದಾಗ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಲಭ್ಯವಾಗ್ತದೆ. ಆ ಶಕ್ತಿ ಲಭ್ಯವಾಗಿರೋದಕ್ಕೋಸ್ಕರನೇ ನಮಗೆ ನವರಾತ್ರಿಯ ಶುಭಕಾಲಗಳು ಅಂತ ನೋಡ್ತೀವಿ. ನವರಾತ್ರಿಗಳು, ರಾತ್ರಿ ಅಂದರೆ 9 ರಾತ್ರಿಗಳನ್ನು ದೇವಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಇದನ್ನು ನಾನು ನಿಮಗೆ ದಿನ ಭವಿಷ್ಯದಲ್ಲೂ ತಿಳಿಸಿದ್ದೇನೆ. ಈಗ ಮೊದಲ ದಿನವಾಗಿ ನಾವು ಶೈಲಪುತ್ರಿಯನ್ನು ಆರಾಧನೆಯನ್ನು ಮಾಡ್ತೀವಿ. ಈ ಶೈಲಪುತ್ರಿ ಯಾರು? ಶೈಲ ಅಂದರೆ ಬೆಟ್ಟ, ಪರ್ವತ, ಪುತ್ರಿ ಅಂದರೆ ಮಗಳು, ಹಿಮವಂತನ ಮಗಳು. ಹೇಗೆ ರೂಪ ತಾಳಿದಳು, ಹೇಗೆ ಇವಳ ಶೈಲಪುತ್ರಿಯಾಗಿ ಬೆಳೆದಳು, ಇದರ ಹಿಂದಿನ ತಾತ್ಪರ್ಯವಾಗತಕ್ಕಂಥದ್ದು ಏನಿದೆ? ಭಾಳ ಸರಳವಾಗಿರ್ತಕ್ಕಂಥ ಒಂದು ವಿಧಾನವನ್ನು ತಿಳಿಸಿ ಶೈಲಪುತ್ರಿಯ ಆಚರಣೆಯಿಂದ ನಮಗೆ ಏನು ಲಭ್ಯತೆ ಆಗ್ತದೆ, ಹಾಗೆ ಶೈಲಪುತ್ರಿಯ ದೇವಿಯನ್ನು ನಾವು ಮೊದಲ ದಿನವಾಗಿರ್ತಕ್ಕಂಥ ಇಂದು ಹೇಗೆ ಆಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ. ಶೈಲಪುತ್ರಿಯನ್ನು ಆಚರಣೆ ಮಾಡಿದ್ರೆ ನಮಗೆ ಯಾವ ಒಂದು ತತ್ವ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೋದು, ಇವೆಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ. ಶೈಲಪುತ್ರಿ ನೋಡಿ, ಬಹಳ ಮುಖ್ಯವಾಗಿ ಶೈಲಪುತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಧಾನಗಳನ್ನು ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಶೈಲಪುತ್ರಿ ಅವತಾರಣೆ ಹೇಗಾದ್ಲು, ಬಹಳ ಮುಖ್ಯವಾಗಿರ್ತಕ್ಕಂಥ ದಂತಕಥೆಗಳನ್ನು ನಾವು ನೋಡಿದಾಗ ದಕ್ಷ ಯಜ್ಞವನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅಂದರೆ ನಾವು ಕೇಳಿದ್ದೇವೆ ಕಥೆಯ ರೂಪದಲ್ಲಿ ಅಥವಾ ಚಿತ್ರದ ರೂಪದಲ್ಲಿ, ಹಲವಾರು ವಿಡಿಯೋದ ರೂಪದಲ್ಲಿ ನಾವು ದಕ್ಷ ಯಜ್ಞನ ಕಥೆಯನ್ನು ಕೇಳಿದ್ದೇನೆ. ಸತಿ ಆಗಿರ್ತಕ್ಕಂಥವಳು ಅಂದರೆ ನಾವು ಆ ದಕ್ಷ ಯಜ್ಞ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಯಜ್ಞವನ್ನು ಮಾಡಿದ್ದಾಗಿ ನಾವೆಲ್ಲ ಕಥೆಯನ್ನು ಕೇಳಿದ್ದೇವೆ. ಅದರಲ್ಲಿ ಶಿವ ಪಾರ್ವತಿಗೆ ಆಹ್ವಾನವನ್ನು ಕೊಡದಲೇ ಇರತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಈ ಯಜ್ಞನ ಕಥೆಯನ್ನು ಕೇಳಿ ಶಿವನನ್ನು ಆಹ್ವಾನ ಮಾಡದಿದ್ರೂ ಸಹಿತ ತನ್ನ ತೌರಮನೆ ಅಂತ ಹೇಳಿ ದೇವಿ ದಕ್ಷ ಯಜ್ಞನ ಅಂದರೆ ತನ್ನ ತಂದೆಯ ಯಜ್ಞಕ್ಕೆ ಬರ್ತಾಳೆ. ಶಿವನನ್ನು ಕರೆದು ಒಪ್ಪದಿದ್ರೂ ಬೇಡ ಅಂತ ಹೇಳಿದ್ರು ಕೂಡ ಶಿವನನ್ನು ಕರೆದುಕೊಂಡು ಸಹಿತ ಅಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದು ದಕ್ಷ ಯಜ್ಞನನ್ನು ನೋಡೋಣ, ನನ್ನ ತೌರಮನೆ ಏನೂ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಪಾರ್ವತಿ ಶಿವನನ್ನು ಕರ್ಕೊಂಡು ಬರ್ತಾಳೆ. ದೇವತೆಗಳಿರ್ತಕ್ಕಂಥ ಆ ಸಭಾಂಗಣದಲ್ಲಿ ಶಿವನಿಗೆ ದಕ್ಷನಿಂದ ಯಾವುದೇ ಆದಂಥ ಒಂದು ಆಹ್ವಾನ, ಆಮಂತ್ರಣ, ಸತ್ಕಾರ್ಯಗಳು, ಪುರಸ್ಕಾರಗಳು ದೊರೆಯಿಲ್ಲ. ಅವಮಾನಿತನಾಗಿರ್ತಕ್ಕಂಥ ಸತೀದೇವಿ ಅಂದರೆ ಅರ್ಥಾತ್ ಪಾರ್ವತಿ ಅವಮಾನವನ್ನು ತಾಳದಾರದಲೇ ಆ ಯಜ್ಞ ಕುಂಡಕ್ಕೆ ಆರತಕ್ಕಂಥ ಕಥೆಯನ್ನು ಕೇಳಿದ್ದೇವೆ. ಹಾಗೆ
ಶಿವನಿಗೆ ಕೋಪ ಬಂದು ಶಿವನ ತಲೆಯನ್ನು ಕಡಲಿಕ್ಕೋಸ್ಕರ ವೀರಭದ್ರನನ್ನು ಆಹ್ವಾನವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಕರುಣೆ ಬಂದು ಮತ್ತೆ ಶಿವ ಅವನಿಗೆ ಕುರಿತಲೆ ಆಗಲಿ ಅಂತಕ್ಕಂಥದ್ದನ್ನು ನೋಡಿದ್ದೇವೆ. ಇವೆಲ್ಲ ವಿಚಾರಗಳು ನಮಗೆ ತಿಳಿದಿರತಕ್ಕಂಥ ವಿಚಾರ. ಯಜ್ಞಕುಂಡಕ್ಕೆ ಚಿತೆಗೆ ಹಾರತಕ್ಕಂಥ ಸತಿ ನಂತರದಲ್ಲಿ ಮೊದಲ ದುರ್ಗೆಯಾಗಿ ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಅಲ್ಲಿ ಜನ್ಮವನ್ನು ತಾಳ್ತಾಳೆ. ನೋಡಿ, ಎಷ್ಟು ಸ್ವಾರಸ್ಯವಾಗಿ ಸರಳವಾಗಿ ನಿಮಗೆ ತಿಳಿಸಿದ್ದೇನೆ. ಇಲ್ಲಿ ಶೈಲಪುತ್ರಿ ಬಹಳ ವಿಶೇಷವಾಗಿ ಆಕೆ ಜನ್ಮ ತಾಳಿರ್ತಕ್ಕಂಥ ವಿಚಾರಗಳು ಮೊದಲ ನವರಾತ್ರಿಯ ಒಂದು ತತ್ವ. ಅಂದರೆ ಈಕೆ ಬಹಳ ಮುಖ್ಯವಾಗಿ ಮೊದಲ ಬುನಾದಿಯಾಗಿ ನಮಗೆ ಭಕ್ತಿಯ ಒಂದು ತತ್ವವನ್ನು, ಮೋಕ್ಷದ ಮಾರ್ಗವನ್ನು, ಜೊತೆಗೆ ಭಕ್ತಿಯ ಸಾಧನೆಯನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಶೈಲಪುತ್ರಿಯ ತತ್ವ. ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಬೆಳೆದಿರ್ತಕ್ಕಂಥದ್ದು ಈ ಮೊದಲ ನವರಾತ್ರಿಯ ತತ್ವ. ಮೊದಲನೇದಾಗಿ ನಮಗೆ ಆಧ್ಯಾತ್ಮಿಕವಾಗಿ ಹೇಗೆ ಬೆಳಿಬೇಕು, ಹೇಗೆ ನಾವು ಜೀವನದಲ್ಲಿ ಪೊಟೆನ್ಷಿಯಾಲಿಟಿ ಅಂದರೆ ಒಂದು ತತ್ವವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಅಂದರೆ ಈ ಶೈಲಪುತ್ರಿ ಆಚರಣೆಯಿಂದ ನಮಗೆ ತಿಳಿಯುತ್ತದೆ. ಶೈಲಪುತ್ರಿ ನಾವು ನೋಡಿದಾಗ ಧೈರ್ಯದ ಒಂದು ಪ್ರತೀಕ. ಮೆಲಗಿ ಮನಸ್ಸನ್ನು ಸದೃಢತೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ನವರಾತ್ರಿಯ ದಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ. ಭಾಳ ವಿಶೇಷವಾಗಿ ಆ ತಾಯಿಯನ್ನು ಆರಾಧನೆ ಮಾಡಿದಾಗ ನಮಗೆ ಆಧ್ಯಾತ್ಮಿಕವಾಗಿ ಒಂದು ಸ್ಟೆಪ್ಪನ್ನು ಇಡ್ತಕ್ಕಂಥ ಕಾಲ. ಶೈಲಪುತ್ರಿ ದೇವಿಯನ್ನು ನವರಾತ್ರಿಯ ಮೊದಲ ದಿನದಾಗಿ ಆಹ್ವಾನೆಯನ್ನು ಮಾಡ್ತಕ್ಕಂಥದ್ದು, ಪ್ರಯೋಜನಗಳನ್ನು ಹೀಗೆ ತಗೊಳ್ತಕ್ಕಂಥದ್ದನ್ನು ಸರಳವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅರ್ಧ ಚಂದ್ರವನ್ನು ಹಣೆಯ ಮೇಲೆ ಇಟ್ಟಿರ್ತಕ್ಕಂಥದ್ದು, ಬಲಗೈಯಲ್ಲಿ ತ್ರಿಶೂಲ ಇಟ್ಕೊಂಡಿರ್ತಕ್ಕಂಥ ತಾಯಿ, ಎಡಗೈಯಲ್ಲಿ ಕಮಲದ ಒಂದು ಹೂವನ್ನು ಇಟ್ಟಿರ್ತಕ್ಕಂಥದ್ದು, ನಂದಿಯ ಮೇಲೆ ಆಸೀನರಾಗಿರ್ತಕ್ಕಂಥ ಅವಧಾರಣೆಯಲ್ಲಿ ನಾವು ನೋಡ್ಬೋದು. ಭಾಳ ವಿಶೇಷವಾಗಿ ಈ ತಾಯಿ ಮೂಲಾಧಾರ ಚಕ್ರವನ್ನು ಆಡಳಿತ ಮಾಡ್ತಕ್ಕಂಥದ್ದು ಶೈಲಪುತ್ರಿಯ ತತ್ವ. ಹಾಗೆ ಭಾಳ ವಿಶೇಷವಾಗಿ ಈ ತಾಯಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಭೂಮಿಯ ತತ್ವ ನಮ್ಮಲ್ಲಿ ಬರ್ತದೆ. ಭೂಮಿಯ ತತ್ವ ಅಂದರೆ ಏನು? ಅಷ್ಟು ಸಮಾಧಾನವಾಗಿರ್ತಕ್ಕಂಥ ವಾತಾವರಣಗಳು ಬೆಳೆಯುತ್ತದೆ. ಬೆಳಗ್ಗೆ ಪ್ರಯೋಜನವೇನು? ಶೈಲಪುತ್ರಿಯನ್ನು ಆರಾಧನೆ ಮಾಡಬೇಕಾದ್ರೆ ಜನಸಾಮಾನ್ಯರು ವೈಭವೀಕರಣವಾಗಿ ಕೆಲವೊಬ್ಬರು ಇವಾಗಲಿಂದ ದುರ್ಗಾರಾಧನೆ ಅಂದರೆ ಅರ್ಥಾತ್ ಶೈಲಪುತ್ರಿಯ ಕತೆ, ಹಾಗೆ ದುರ್ಗಾ ಸಪ್ತಶತಿ, ದುರ್ಗಾ ಪಾರಾಯಣವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಕೆಲವರಲ್ಲಿ ಮಾಡ್ತಲೇ ಇರ್ತಕ್ಕಂಥದ್ದು, ಆಗದಲ್ಲೇ ಇರ್ತಕ್ಕಂಥದ್ದು, ಈ ಒತ್ತಡಗಳಿಂದ ನಾವು ನೋಡ್ಬೋದು. ಬಟ್ ಎಲ್ಲರೂ ಜನಸಾಮಾನ್ಯರು ದುರ್ಗಾರಾಧನೆಯನ್ನು ಮಾಡಿ ಆಕೆಯ ಶಕ್ತಿಯನ್ನು ಹೀಗೆ ನಾವು ತಗೊಳ್ತಕ್ಕಂಥದ್ದು. ಕೇವಲ ಈ ದಿನ ಘಟಸ್ಥಾಪನೆ ಅಂದರೆ ನಾನಾ ರೀತಿಯ ಧಾನ್ಯಗಳನ್ನು ಒಂದು ದೊಡ್ಡ ಮಡಿಕೆಯಲ್ಲಿ ಹಾಕಿ ಅದ್ರ ಜೊತೆ ಬಾರ್ಲಿಯನ್ನು ಹಾಕಿ ಅಲ್ಲಿ ಬೆಳೆದಿರ್ತಕ್ಕಂಥ ಆ ಮಧ್ಯ ಭಾಗದಲ್ಲಿ ಕಳಸವನ್ನು ಸ್ಥಾಪನೆಯನ್ನು ಮಾಡಿ ಅಕ್ಷತೆ, ಕುಂಕುಮ, ಹಾಗೆ ಧಾನ್ಯಗಳನ್ನು ಅದರೊಳಗಡೆ ಹಾಕಿ ತಾಯಿಯನ್ನು ಆಹ್ವಾನೆಯನ್ನು ಪೂಜೆ ಮಾಡ್ತಕ್ಕಂಥದ್ದು. ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಕಿತ್ತಳೆ ಬಣ್ಣವನ್ನು ತಾಯಿ ಅಲಂಕೃತರಾಗಿ ಕಾಡಿರ್ತಕ್ಕಂಥದ್ದು ಇರ್ತದೆ. ನೀವು ಸರಳವಾಗಿ ಪೂಜಾ ವಿಧಾನಗಳನ್ನು ಮಾಡ್ಕೊಳ್ಳಿ. ಮೊದಲನೇ ಭಾಳ ವಿಶೇಷವಾಗಿ ಶೈಲಪುತ್ರಿಯೇ ಹೇಗೆ ಆವಾಹನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಶುದ್ಧ ಮನಸ್ಸಿನಿಂದ ಅಲಂಕಾರವನ್ನು ಮಾಡಿ ಗಂಧ ಅಕ್ಷತೆಗಳನ್ನು ಇಟ್ಟು ಶೈಲಪುತ್ರಿಯನ್ನು ಓಂ ದೇವಿ ಶೈಲಪುತ್ರಿಯೇ ಸ್ವಾಹ ಈ ಮಂತ್ರದ ಒಂದು ಮುಖೇನ 108 ಬಾರಿ ಮಂತ್ರವಾದ ಮುಖೇನ ತಾಯಿಯನ್ನು ಆಹ್ವಾನೆಯನ್ನು ಮಾಡಿಕೊಳ್ಳಿ. ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಳ್ಳಿ. ಆವಾಹನೆಯಾದ ನಂತರ ಒಂದೇ ವಾಂಛಿತ ಲಾಭಂ ಚಂದ್ರಾರ್ಧಾಕೃತ ಶೇಖರಂ ಋಷಾರೂಢಂ ಶೂಲಾರ್ಧಾರಂ ಶೈಲಪುತ್ರಿ ಯಶಸ್ವಿನಿಂ ಈ ಮಂತ್ರದಿಂದ ತಾಯಿಯನ್ನು ಆರಾಧನೆಯನ್ನು ಮಾಡಿ. ಭಾಳ ವಿಶೇಷವಾಗಿ ಇನ್ನೊಮ್ಮೆ ಈ ಮಂತ್ರವನ್ನು ಹೇಳ್ತೇನೆ. ಒಂದೇ ವಾಂಛಿತ ಲಾಭಂ ಚಂದ್ರಾರ್ಧಾಕೃತ ಶೇಖರಂ ಋಷಾರೂಢಂ ಶೂಲಾರ್ಧಾರಂ ಶೈಲಪುತ್ರಿ ಯಶಸ್ವಿನಿಂ ಈ ಮಂತ್ರದ ಮುಖೇನ ತಾಯಿಯನ್ನು ಆರಾಧನೆಯನ್ನು ಮಾಡಿ. ನಿಮ್ಮ ಮನಸ್ಸೋ ಅಭಿಷ್ಟಗಳು ತಾಯಿಯನ್ನು ಆರಾಧನೆ ಮಾಡಿದಾಗ ಆ ಶಕ್ತಿ ನಿಮ್ಮಲ್ಲಿ ಬರ್ತಕ್ಕಂಥದ್ದಿರುತ್ತೆ. ಭಾಳ ವಿಶೇಷವಾಗಿ ತಾಯಿಯ ಆರಾಧನೆಯಿಂದ ನಮಗೆ ಮುಖ್ಯವಾಗಿ ಜಾತಕದ ವಿಚಾರವಾಗಿ, ವೈಯಕ್ತಿಕ ವಿಚಾರವಾಗಿ, ಚಂದ್ರನ ಗ್ರಹದೋಷ ನಿವಾರಣೆ, ಮನಸ್ಥಿತಿ ಸದೃಢತೆಯನ್ನು ಕೊಡ್ತಕ್ಕಂಥದ್ದು ತಾಯಿಯ ಒಂದು ಶಕ್ತಿ ಆಗ್ತಕ್ಕಂಥದ್ದಿರುತ್ತೆ. ಶಾಂತಿ, ಸಾಮರಸ್ಯ, ಒಟ್ಟಾರೆಯಾಗಿ ಸಂತೋಷವನ್ನು ಕೊಡ್ತಕ್ಕಂಥದ್ದು ಈ ತಾಯಿಯ ಆರಾಧನೆಯಿಂದ ಬರ್ತಕ್ಕಂಥದ್ದಿರುತ್ತೆ.
ರೋಗಗಳು, ಹಾಗೆ ಅನೇಕವಾಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಈ ತಾಯಿಯ ಆರಾಧನೆಯಿಂದ ಸಿಗ್ತಕ್ಕಂಥದ್ದಿರುತ್ತೆ. ಸಾಂಸಾರಿಕ ಜೀವನ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು, ಈ ತಾಯಿಯ ಆರಾಧನೆಯನ್ನು ಮಾಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಜೊತೆಗೆ ವೃತ್ತಿ ಹಾಗೆ ವ್ಯಾವಹಾರಿಕ ಜೀವನದಲ್ಲಿ ನಿಮಗೆ ಒಂದು ಶುಭತ್ವವನ್ನು ತರತಕ್ಕಂಥದ್ದು ಈ ತಾಯಿಯ ಸಂಕೇತಿಕ. ಯಾರು ಶೈಲಪುತ್ರಿಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾರೋ ಯೂಶಲಿ ಅವರಿಗೆ ಮೊದಲ ದಿನವೇ ಶ್ರದ್ಧಾಭಕ್ತಿಗಳಿಂದ ಉಪವಾಸಗಳಿದ್ದು ಹಾಗೆ ತಾಯಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಯೂಶಲಿ ನಿಮಗೆ ಆ ತಾಯಿಯ ಅನುಗ್ರಹ ಲಭ್ಯವಾಗ್ತದೆ. ಸದೃಢತೆಯನ್ನು ಬೆಳೆಸ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದಿರುತ್ತೆ. ಶೈಲಪುತ್ರಿಯನ್ನು ಕೇವಲ ನೀವು ಅವತ್ತಿನ ದಿನ ಸಾಧ್ಯವಾದಷ್ಟು ಸಹಿತವಾಗಿ ಕಿತ್ತಳೆ ಬಣ್ಣದ ಒಂದು ಬಟ್ಟೆಗಳನ್ನು ಹಾಕ್ಕೊಳ್ಳಿ. ತಾಯಿಗೂ ಕೂಡ ಕಿತ್ತಳೆ ಬಣ್ಣದ ಒಂದು ವಸ್ತ್ರಾಲಂಕಾರವನ್ನು ಅಥವಾ ಸಾಧ್ಯವಾಗದಿದ್ದರೆ ಕೇವಲ ಒಂದು ಬ್ಲೌಸ್ ಪೀಸ್ ಆದರೂ ಇಟ್ಟು ಆಕೆಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ವಿಶೇಷವಾಗಿರ್ತಕ್ಕಂಥ ನವದುರ್ಗಿಯ ಮೊದಲನೇದಾಗಿ ನಿಮಗೆ ಹಾಗೆ ಅನುಗ್ರಹ ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ಅಷ್ಟು ಸತ್ಯವಾಗಿರ್ತಕ್ಕಂಥದ್ದು ನವಗ್ರಹ ಆರಾಧನೆ ನಿಮಗೆ ಶುಭವನ್ನು ತರತಕ್ಕಂಥದ್ದು, ಸನ್ಮಂಗಳವನ್ನು ತರತಕ್ಕಂಥದ್ದು. ಶೈಲಪುತ್ರಿ ನಿಮಗೆ ಒಂದು ಸದೃಢವಾಗಿರ್ತಕ್ಕಂಥ ಮನಸ್ಥಿತಿ, ಪೊಟೆನ್ಷಿಯಾಲಿಟಿ ಕೊಡುತ್ತೆ. ಮೂಲಾಧಾರ ಚಕ್ರದಲ್ಲಿ ನಿಮಗೆ ಸಮಸ್ಯೆ ಇತ್ತು ಅಂತಕ್ಕಂಥವರೆಲ್ಲ ಸಹಿತವಾಗಿ ಶೈಲಪುತ್ರಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ. ನೀವು ಶೈಲಪುತ್ರಿ ಆರಾಧನೆ ಈ ರೀತಿಯಾದಂಥ ಪೊಟೆನ್ಷಿಯಾಲಿಟಿ, ಭೂಮಿಯ ತತ್ವವನ್ನು ನಿಮಗೆ ಫಸ್ಟೇ ನಿಮಗೆ ಫೌಂಡೇಶನ್ ಅಂತ ಕರೆದ್ವಿ. ಯಾವುದೇ ಕೆಲಸ ಮಾಡಬೇಕಾದ್ರೆ ಫೌಂಡೇಶನ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ಈ ತಾಯಿಯ ಆರಾಧನೆ ನಿಮಗೆ ಒಂದು ಪೊಟೆನ್ಷಿಯಾಲಿಟಿ ಕೊಡುತ್ತೆ. ಹೇಗೆ ಜೀವನದಲ್ಲಿ ನಿರ್ಮಾಣ ಅಂದರೆ ನಾವು ಕಷ್ಟ ನಷ್ಟಗಳನ್ನು ಹೇಗೆ ತಪ್ಪಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಶಕ್ತಿಯನ್ನು ಆ ತಾಯಿಯಿಂದ ಸಿಗ್ತಕ್ಕಂಥದ್ದು ಶೈಲಪುತ್ರಿಯಿಂದ ಸಿಗುತ್ತೆ. ನಿಮಗೆ ಸರಳವಾಗಿ ಕಥಾರೂಪದಲ್ಲಿ ಪೂಜಾ ವಿಧಾನಗಳ ಜೊತೆ ಮಂತ್ರದ ಜೊತೆ ನಿಮಗೆ ಇದರ ಒಂದು ತತ್ವವನ್ನು ತಿಳಿಸಿದ್ದೇನೆ. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ಬ್ರಹ್ಮಚಾರಿಣಿಯ ಸರಳವಾಗಿರ್ತಕ್ಕಂಥ ಕಥೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಬ್ರಹ್ಮಚಾರಿಣಿ ಹೇಗೆ ಆಚರಣೆಯನ್ನು ಮಾಡ್ಕೋಬೇಕು, ಯಾವ ಒಂದು ವಸ್ತ್ರಾಲಂಕಾರವನ್ನು ನಾವು ಮಾಡ್ಕೋಬೇಕು, ಹೇಗೆ ತಾಯಿಯನ್ನು ಅಲಂಕಾರವನ್ನು ಮಾಡಬೇಕು, ಯಾವ ವಿಚಾರದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದಿರುತ್ತೆ ಅಂತಕ್ಕಂಥದ್ದನ್ನು ಸರಳವಾಗಿ ತಿಳಿಸ್ಕೊಡ್ತೇನೆ. ಮುಖ್ಯವಾಗಿ ನೈವೇದ್ಯಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ತುಪ್ಪ ನೈವೇದ್ಯವನ್ನು ಮಾಡಿ ಈ ದಿನ. ಹಾಗೆ ಜೊತೆಗೆ ಭಾಳ ವಿಶೇಷವಾಗಿ ದಾಸವಾಳದಿಂದ ತಾಯಿಯನ್ನು ಅಲಂಕೃತವನ್ನಾಗಿ ಮಾಡಿ. ದಾಸವಾಳದಿಂದ ತಾಯಿ ಅಲಂಕೃತವನ್ನು ಮಾಡಿದಾಗ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ನಾನು ಹೇಳಿದಾಗೆ ಆ ಮಂತ್ರದ ಮುಖೇನ ತಾಯಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ತಾಯಿಯ ಆಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.